ನಮಸ್ಕಾರ. ಮುಖ್ಯಾಂಶಗಳು. ಗ್ರಾಹಕರ ಬೇಡಿಕೆ ಸೃಷ್ಟಿಗೆ ಕೇಂದ್ರದಿಂದ ಹಲವು ಯೋಜನೆ ಜಾರಿ. ರಾಜ್ಯಗಳ ಮೂಲಸೌಕರ್ಯ ಅಭಿವೃದ್ಧಿಗೆ 12,000 ಕೋಟಿ ರೂಪಾಯಿ. ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜಮಾತಾ ವಿಜಯರಾಜೆ ಸಿಂಧಿಯಾ ಜನ್ಮದಿನೋತ್ಸವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 100 ರೂಪಾಯಿ ಸ್ಮರಣಾರ್ಥ ನಾಣ್ಯ ಬಿಡುಗಡೆ. ರಾಜ್ಯ ಸಚಿವ ಸಂಪುಟದ ಕೆಲ ಸಚಿವರ ಖಾತೆ ಮರು ಹಂಚಿಕೆ. ಶ್ರೀರಾಮುಲುಗೆ ಸಮಾಜ ಕಲ್ಯಾಣ, ಸುಧಾಕರ್ಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಆರೋಗ್ಯ ಇಲಾಖೆ ಜವಾಬ್ದಾರಿ. ಭಾರತ ಚೈನಾ ಕಮಾಂಡರ್ಗಳ ಮಟ್ಟದ ಮಾತುಕತೆ. ವಾಸ್ತವ ನಿಯಂತ್ರಣ ರೇಖೆ ಸೇರಿದಂತೆ ಉದ್ವಿಗ್ನ ಪರಿಸ್ಥಿತಿ ಕುರಿತು ಸಮಾಲೋಚನೆ. ವಾರ್ತೆಗಳ ವಿವರ. ದೇಶದಲ್ಲಿ ಬೇಡಿಕೆಗಳನ್ನು ಉತ್ತೇಜಿಸಲು ಸುಮಾರು 73,000 ಕೋಟಿ ರೂಪಾಯಿ ಮೊತ್ತದ ಪ್ರಮುಖ ಯೋಜನೆಗಳನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಪ್ರಕಟಿಸಿದ್ದಾರೆ. ದೆಹಲಿಯಲ್ಲಿಂದು ದೇಶದ ಆರ್ಥಿಕತೆ ಸ್ಥಿತಿ ಕುರಿತಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಜೆ, ಪ್ರವಾಸ, ವಿನಾಯಿತಿ, ಎಲ್ಟಿಸಿ ವೋಚರ್ ಮತ್ತು ಹಬ್ಬದ ಮುಂಗಡ ಯೋಜನೆಗಳ ಮೂಲಕ ಗ್ರಾಹಕ ಬೇಡಿಕೆಗಳಿಗೆ ಸುಮಾರು 36,000 ಕೋಟಿ ರೂಪಾಯಿ ಒದಗಿಸುವ ಗುರಿಯನ್ನು ಹೊಸ ಪ್ರಸ್ತಾವನೆಗಳು ಒಳಗೊಂಡಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 37,000 ಕೋಟಿ ರೂಪಾಯಿ ಮೊತ್ತವನ್ನು ಬಂಡವಾಳ ವೆಚ್ಚದಲ್ಲಿ ತೊಡಗಿಸಲಿವೆ ಎಂದರು. ಎಲ್ಟಿಸಿ ಸೌಲಭ್ಯದಡಿ ಸರ್ಕಾರಿ ನೌಕರರಿಗೆ 10 ದಿನದ ರಜೆ ಸಂಬಳ ದೊರೆಯಲಿದ್ದು ಪ್ರಯಾಣ ದರಕ್ಕೂ ಅರ್ಹರಾಗಿರುತ್ತಾರೆ. ಈ ಯೋಜನೆ ಬಯಸುವ ಉದ್ಯೋಗಿಗಳು ಜಿಎಸ್ಟಿ ಇನ್ವಾಯ್ಸ್ ಸಲ್ಲಿಸಬೇಕಾಗುತ್ತದೆ. ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಈ ಯೋಜನೆ ಅನ್ವಯಿಸಲಿದೆ. ಹೊಸ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 5,675 ಕೋಟಿ ರೂಪಾಯಿ ಹೊರೆ ಬೀಳಲಿದೆ. ರಾಜ್ಯ ಸರ್ಕಾರಗಳು ಒಟ್ಟಾಗಿ ಪ್ರಸ್ತಾವನೆಗಳನ್ನು ಜಾರಿಗೆ ತಂದರೆ 28,000 ಕೋಟಿ ರೂಪಾಯಿ ಮೊತ್ತದ ಹೆಚ್ಚುವರಿ ಗ್ರಾಹಕ ಬೇಡಿಕೆ ಸೃಷ್ಟಿಯಾಗಲಿದೆ ಎಂದರು. ವಿಶೇಷ ಹಬ್ಬ ಮುಂಗಡ ಯೋಜನೆಯಡಿ ಎಲ್ಲಾ ಸರ್ಕಾರಿ ಉದ್ಯೋಗಿಗಳಿಗೆ 10,000 ರೂಪಾಯಿ ವರೆಗಿನ ಬಡ್ಡಿ ರಹಿತ ಮುಂಗಡವನ್ನು ನೀಡಲಾಗುವುದು. ದೇಶದ ಅರ್ಧದಷ್ಟು ರಾಜ್ಯಗಳು ಈ ಯೋಜನೆ ಜಾರಿಗೆ ತಂದರೂ ಬೇಡಿಕೆ ವಲಯದಲ್ಲಿ 8,000 ಕೋಟಿ ರೂಪಾಯಿ ತೊಡಗಿಸಲು ಸಾಧ್ಯವಾಗಲಿದೆ. ರಾಜ್ಯಗಳಿಗೆ 50 ವರ್ಷ ಅವಧಿಗೆ ಮರುಪಾವತಿ ಅವಕಾಶವಿರುವ ವಿಶೇಷ ಬಡ್ಡಿ ರಹಿತ 12,000 ಕೋಟಿ ರೂಪಾಯಿ ಸಾಲಗಳನ್ನು ಒದಗಿಸಲಾಗುವುದು. ರಸ್ತೆ, ರಕ್ಷಣಾ ಮೂಲಸೌಕರ್ಯ, ನೀರು ಪೂರೈಕೆ, ನಗರಾಭಿವೃದ್ಧಿಗಾಗಿ ಬಂಡವಾಳ ವೆಚ್ಚದ ಮೂಲಕ 25,000 ಕೋಟಿ ರೂಪಾಯಿ ಒದಗಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಉಪಸ್ಥಿತರಿದ್ದರು. I think what it shows in the presentation says 31st January. No, it will be up to 31st March, and this will be given as a prepaid RuPay card. So a prepaid RuPay card will be given to them. It's an interest-free advance. You will be able to use it for any festival up to 31st March 2021. 31st March 2021. We estimate will be around 19,000 crores, and this is an approximation. And demand infusion, even if, let us say, just 50% of the states opt to give this facility, because even their state government employees do get LTC, for them if they give, we think that will bring in about 9,000 crores. Additional consumer demand generated as a result, we expect will be in the range. ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದ ರಾಜಮಾತಾ ದಿವಂಗತ ವಿಜಯರಾಜೆ ಸಿಂಧಿಯಾ ಅವರ ಜನ್ಮ ಶತಾಬ್ದಿಯನ್ನು ಇಂದು ಆಚರಿಸಲಾಗುತ್ತಿದೆ. 1919ನೇ ಸಾಲಿನ ಈ ದಿನ ವಿಜಯರಾಜೆ ಸಿಂಧಿಯಾ ಅವರು ಮಧ್ಯಪ್ರದೇಶದ ಸಾಗರದಲ್ಲಿ ರಾಣಾ ಕುಟುಂಬವೊಂದರಲ್ಲಿ ಜನಿಸಿದ್ದರು. ಗ್ವಾಲಿಯರ್ ರಾಜಮನೆತನದ ವಿಜಯರಾಜೆ ತಮ್ಮ ಸಾಮಾಜಿಕ ಮತ್ತು ರಾಜನೀತಿಯ ಜೀವನದಿಂದ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದರು. ಭಾರತೀಯ ಜನತಾ ಪಕ್ಷದ ಉನ್ನತ ನಾಯಕರಲ್ಲಿ ಒಬ್ಬರಾಗಿ ಅವರನ್ನು ಪರಿಗಣಿಸಲಾಗುತ್ತದೆ. ವಿಜಯರಾಜೆ ಅವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಹಾಗೂ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು. ವಿಜಯರಾಜೆ ಸಿಂಧಿಯಾ ಅವರ ಗೌರವಾರ್ಥ ಹೊರತಂದಿರುವ 100 ರೂಪಾಯಿ ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ಬಿಡುಗಡೆ ಮಾಡಿದರು.
ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್, ವಿಜಯರಾಜೆ ಅವರ ಕುಟುಂಬದ ಸದಸ್ಯರು ಹಾಗೂ ಇತರೆ ಗಣ್ಯರು ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ರಾಜಮಾತೆ ವಿಜಯರಾಜೆ ಸಿಂಧಿಯಾ ಸರಳತೆ, ಮಮಕಾರಕ್ಕೆ ಪ್ರತಿರೂಪವಾಗಿದ್ದರು. ರಾಜಮನೆತನದಲ್ಲಿ ಜನಿಸಿದ್ದರೂ ಬಡವರು, ಜನಸಾಮಾನ್ಯರ ಕಣ್ಣೀರು ಮತ್ತು ನೋವು ನಲಿವಿಗೆ ಸ್ಪಂದಿಸಿ ಅವರೊಂದಿಗೆ ಜೀವಿಸುತ್ತಿದ್ದರು. ವಿದೇಶಿ ವಸ್ತ್ರ ತ್ಯಜಿಸುವ ತುರ್ತು ಪರಿಸ್ಥಿತಿ ಸೇರಿದಂತೆ ರಾಮಮಂದಿರ ಆಂದೋಲನದವರೆಗೂ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅವರ ಇಡೀ ಜೀವನದಲ್ಲಿ ಸಂಸ್ಕಾರ, ಸೇವೆ, ಸ್ನೇಹ ಸಂಬಂಧವನ್ನು ಕಾಣಬಹುದಾಗಿದೆ. ಜನಪ್ರತಿನಿಧಿಗೆ ಜನಸೇವೆಯೇ ಮುಖ್ಯ ಹೊರತು ಪದವಿ, ಅಧಿಕಾರವಲ್ಲ ಎಂಬುದನ್ನು ರಾಜಮಾತೆ ಸಾಬೀತುಪಡಿಸಿದ್ದಾರೆ. ಅವರು ಜನಸೇವೆಗಾಗಿ ಅನೇಕ ಉನ್ನತ ಸ್ಥಾನಗಳನ್ನು ತಿರಸ್ಕರಿಸಿದ್ದರು ಎಂದರು. ದೇಶದ ಏಕತೆ ಮತ್ತು ಅಖಂಡತೆಗಾಗಿ ಕಾಶ್ಮೀರದಲ್ಲಿ ಸಂವಿಧಾನದ 370ನೇ ವಿಧಿ ರದ್ದುಪಡಿಸುವ ಕನಸನ್ನು ರಾಜಮಾತೆ ಹೊಂದಿದ್ದರು. ಇದೀಗ ಆ ಕನಸು ಈಡೇರಿರುವುದಲ್ಲದೆ ರಾಮಮಂದಿರ ನಿರ್ಮಾಣವೂ ಆಗುತ್ತಿದೆ ಎಂದು ಅವರು ಹೇಳಿದ್ದಾರೆ. सपनों को पूरा करने के लिए हम सभी को मिलकर इसी गति से आगे बढ़ना है. सशक्त, सुरक्षित, समृद्ध भारत उनका सपना था. उनके इस सपनों को हम आत्मनिर्भर भारत की सफलता से पूरा करेंगे. ಈ ಮಧ್ಯೆ ಕರ್ನಾಟಕದಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗೃಹ ಸಚಿವ ಅಮಿತ್ ಶಾ ವಿಜಯರಾಜೆ ಅವರು ತಮ್ಮ ತ್ಯಾಗ ಮತ್ತು ದೇಶಭಕ್ತಿಯಿಂದ ದೇಶದ ರಾಜನೀತಿಗೆ ಹೊಸ ದಿಸೆ ತೋರಿದ್ದರು. ಅವರ ಸಮರ್ಪಣಾ ಮನೋಭಾವ ವಂದನೀಯ. ವಿಚಾರ ಮತ್ತು ಸಿದ್ಧಾಂತದ ಅದ್ವಿತೀಯ ಪ್ರತಿರೂಪದಂತಿದ್ದ ವಿಜಯರಾಜೆ ಅವರಿಗೆ ಅಂತಿಮ ನಮನ ಸಲ್ಲಿಸುತ್ತೇನೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ರಾಜಸ್ವಿ ಜೀವನವನ್ನು ತ್ಯಾಗ ಮಾಡಿ ಸಂಪೂರ್ಣ ಬದುಕನ್ನು ಸಾಮಾನ್ಯ ಜನರ ಸೇವೆಗೆ ಮುಡುಪಾಗಿಟ್ಟಿದ್ದ ವಿಜಯರಾಜೆ ಅವರು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಪ್ರತಿರೂಪದಂತಿದ್ದರು. ಅವರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಗಡಿ ರಸ್ತೆಗಳ ನಿರ್ಮಾಣ ಸಂಸ್ಥೆ ಬಿಆರ್ಒ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿರ್ಮಿಸಿರುವ 44 ಸೇತುವೆಗಳನ್ನು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ಜಮ್ಮು ಕಾಶ್ಮೀರದಲ್ಲಿ 10, ಲದ್ದಾಖ್ನಲ್ಲಿ 8, ಹಿಮಾಚಲ ಪ್ರದೇಶದಲ್ಲಿ 2, ಪಂಜಾಬ್ನಲ್ಲಿ 4, ಉತ್ತರಾಖಂಡ್ನಲ್ಲಿ 8, ಅರುಣಾಚಲ ಪ್ರದೇಶದಲ್ಲಿ 8 ಹಾಗೂ ಸಿಕ್ಕಿಂನಲ್ಲಿ 4 ಸೇತುವೆಗಳನ್ನು ಬಿಆರ್ಒ ನಿರ್ಮಿಸಿದೆ. ತವಾಂಗ್ಗೆ ಸಂಪರ್ಕ ಕಲ್ಪಿಸುವ ನೆಚಿಪು ಪ್ರದೇಶದ ಸುರಂಗ ಮಾರ್ಗ ನಿರ್ಮಾಣಕ್ಕೂ ಸಚಿವರು ಇದೇ ವೇಳೆ ಶಿಲಾನ್ಯಾಸ ನೆರವೇರಿಸಿದರು. सर, ये 50 मीटर का ब्रिज डिफिकल्ट टेरेन में है. दिक्चू रंगरा बारिश होती है, 1200 mm की बारिश इस एरिया में होती है. हमेशा कंट्री से कट ऑफ रहता था. तो ड्यूरिंग द पैंडेमिक कनेक्टिंग यूटी लद्दाख टू श्रीनगर. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಈ ನೂತನ ಸೇತುವೆಗಳು ಅಭಿವೃದ್ಧಿ ಮತ್ತು ಸಂಪರ್ಕದ ಹೊಸ ಯುಗದ ಪ್ರಾರಂಭಕ್ಕೆ ಕಾರಣವಾಗಲಿವೆ. ಈ ಮಾರ್ಗಗಳಿಂದ ರಕ್ಷಣಾ ಪಡೆಗಳಿಗೆ ಯುದ್ಧ ಸಾಮಗ್ರಿಗಳು ದೊರೆಯಲು ಹಾಗೂ ಅವರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಿದೆ. ಈ ಸೇತುವೆಗಳ ನಿರ್ಮಾಣದಿಂದ ಗಡಿ ಪ್ರದೇಶಗಳಲ್ಲಿ ಸುಗಮ ಸಂಚಾರಕ್ಕೆ ಮತ್ತು ನೆರೆಯ ದೇಶಗಳ ನಡುವೆ ಸಂಪರ್ಕಕ್ಕೆ ಅನುಕೂಲವಾಗಲಿದೆ. ದೇಶದ ಮುಖ್ಯ ಭೂಪ್ರದೇಶದಿಂದ ತುಂಬಾ ದೂರದ ಪ್ರದೇಶಗಳನ್ನು ಈ ಸೇತುವೆಗಳು ಸಂಪರ್ಕಿಸಲಿವೆ. ಸೇತುವೆಗಳನ್ನು ಬಿಆರ್ಒ ನಿಗದಿತ ವೇಳೆಗಿಂತ ಮುಂಚೆ ಉತ್ತಮ ಗುಣಮಟ್ಟದೊಂದಿಗೆ ಸೇತುವೆಗಳನ್ನು ನಿರ್ಮಿಸಿವೆ ಎಂದರು. आज हमारा देश हर क्षेत्र में कोविड-19 के कारण उपजी अनेक समस्याओं का समान रूप से सामना कर रहा है. वह चाहे कृषि हो या अर्थव्यवस्था, उद्योग हो या सुरक्षा व्यवस्था, सभी इससे गहरे प्रभावित हुए. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 43ನೇ ಸಭೆ ಪ್ರಗತಿಯಲ್ಲಿದೆ.
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗವಹಿಸಲಿರುವ ಹಣಕಾಸು ಸಚಿವರು ಆಯಾ ರಾಜ್ಯಗಳಿಗೆ ಪಾವತಿಗೆ ಬಾಕಿ ಇರುವ ಜಿಎಸ್ಟಿ ಪರಿಹಾರ ಹಂಚಿಕೆ ಕುರಿತು ಚರ್ಚಿಸಲಾಗುತ್ತಿದೆ. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮತ್ತು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ಬಾರಿ ನಡೆದ ಸಭೆಯ ಸಂದರ್ಭದಲ್ಲಿ ಜಿಎಸ್ಟಿ ಅನುಷ್ಠಾನ ಅಥವಾ ಕೋವಿಡ್-19 ರಿಂದಾಗಿ ಎಲ್ಲಾ ರಾಜ್ಯಗಳ ಸರಕು ಮತ್ತು ಸೇವೆಗಳ ತೆರಿಗೆ ಆದಾಯದಲ್ಲಿ ಕಡಿತಗೊಂಡಿದ್ದು, ಯಾವುದೇ ರಾಜ್ಯ ಈ ನಷ್ಟಕ್ಕೆ ಪರಿಹಾರ ಪಡೆಯುವುದರಿಂದ ವಂಚಿತವಾಗದು ಎಂದು ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದರು. ताकि उन्हें शीघ्र धन उपलब्ध हो सके। परिषद ने पिछले सप्ताह हुई आखिरी बैठक में यह फैसला लिया था कि कार, तंबाकू जैसे विलासिता या अहितकर उत्पादों पर जून 2022 के बाद भी ನಾಡಹಬ್ಬ ಮೈಸೂರು ದಸರಾಕ್ಕೆ ಜಿಲ್ಲಾಡಳಿತ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಇಂದು ಅಧಿಕೃತವಾಗಿ ಆಹ್ವಾನ ಪತ್ರಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಶಾಸಕ ರಾಮದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಈ ಬಾರಿಯ ದಸರಾ ಮಹೋತ್ಸವ ಉದ್ಘಾಟಿಸಲಿರುವ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾ ಸಿಎನ್ ಮಂಜುನಾಥ್ ಅವರನ್ನು ದಸರಾ ಸಮಿತಿ ಸದಸ್ಯರು ಭೇಟಿ ಮಾಡಿ ಅಧಿಕೃತ ಆಹ್ವಾನ ನೀಡಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಸಂಪುಟದ ಕೆಲ ಸಹೋದ್ಯೋಗಿಗಳಿಗೆ ಖಾತೆಗಳನ್ನು ಮರು ಹಂಚಿಕೆ ಮಾಡಿದ್ದು, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬಳಿ ಇದ್ದ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಬಿ ಶ್ರೀರಾಮುಲು ಅವರಿಗೆ ನೀಡಿದ್ದಾರೆ. ಅದೇ ರೀತಿ ಶ್ರೀರಾಮುಲು ಅವರ ಬಳಿ ಇದ್ದ ಆರೋಗ್ಯ ಖಾತೆಯನ್ನು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಕೆ ಸುಧಾಕರ್ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಈ ಕುರಿತು ರಾಜ್ಯಪಾಲ ವಜೂಭಾಯಿ ವಾಲಾ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಅದರ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮೈಸೂರಿನಲ್ಲಿಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಉತ್ತಮ ಆರೋಗ್ಯ ಬಳಿಕ ಅವರು ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿದ್ದು ಅದರ ನಿಯಂತ್ರಣ ಸವಾಲಾಗಿ ಪರಿಣಮಿಸಿದೆ. ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮೇಲೆ ವಿಶ್ವಾಸವಿಟ್ಟು ಆರೋಗ್ಯ ಇಲಾಖೆಯ ಜವಾಬ್ದಾರಿ ವಹಿಸಿದ್ದಾರೆ ಎಂದರು. ದೇಶದಲ್ಲಿ ಮಾದರಿ ಆರೋಗ್ಯ ಸೇವೆ ರಾಜ್ಯದಲ್ಲಿ ಸಿಗಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು. ಸೋಂಕಿತರನ್ನು ಪತ್ತೆ ಹಚ್ಚಿ ಅವರ ಸಂಪರ್ಕಕ್ಕೆ ಬಂದ ಪ್ರಥಮ, ದ್ವಿತೀಯ ವ್ಯಕ್ತಿಗಳನ್ನು 48 ಗಂಟೆಗಳಲ್ಲಿ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡುವುದರಿಂದ ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು ಎಂದು ಹೇಳಿದರು. ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಸೋಂಕಿತರಿಗೆ ಕಡ್ಡಾಯವಾಗಿ ಹಾಸಿಗೆಗಳನ್ನು ಮೀಸಲಿಡುವಂತೆ ಸೂಚಿಸಲಾಗಿದೆ ಎಂದರು. ನಾಡಹಬ್ಬ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಕಡಿಮೆ ಇರಬೇಕು ಸಾವಿನ ಪ್ರಮಾಣ. ಆ ಸಾವಿನ ಪ್ರಮಾಣ ಇಳಿಬೇಕು ಅನ್ನೋದಾದರೆ ಯಾರಿಗೆ ಸೋಂಕು ತಗುಲ್ತಾ ಇದೆ ಅಂಥವರ ಪ್ರಥಮ, ದ್ವಿತೀಯ ಸಂಪರ್ಕಗಳನ್ನು ಮೊದಲನೇ 48 ಗಂಟೆಗಳ ಒಳಗಡೆ ಅವರನ್ನು ಪತ್ತೆ ಹಚ್ಚುವಂತಹ ಕಾರ್ಯಕ್ರಮ ಆಗಬೇಕು. ಪತ್ತೆ ಹಚ್ಚುವ ಜೊತೆಗೆ ಅವರಿಗೆ ಟೆಸ್ಟಿಂಗ್ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸೂಕ್ತ ಚಿಕಿತ್ಸೆ ಸರಿಯಾದ ಸಂದರ್ಭಕ್ಕಾದರೆ ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ 1% ಕಡಿಮೆ ಸಾವಿನ ಪ್ರಮಾಣ ಆಗಬೇಕು ಅಂತ ಅದಾಗಲಿಕ್ಕೆ ಸಾಧ್ಯ. ಇವತ್ತು ನಾಡಹಬ್ಬ ಏನಿದೆ ದಸರಾ, ಇದನ್ನು ಭಾಳ ಸರಳವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಹಬ್ಬದಿಂದ ಮೈಸೂರಿನಲ್ಲಿ ಕೋವಿಡ್ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ಮಾರ್ಗಸೂಚಿ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತದ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದ್ದು, ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಪ್ರಮುಖವಾಗಿ ಕರಾವಳಿ ತೀರದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ.
ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ 80,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಜಲಾಶಯದಿಂದ 1.16 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನದಿ ತೀರದ ಜನರಿಗೆ ಎಚ್ಚರದಿಂದಿರುವಂತೆ ಸೂಚಿಸಲಾಗಿದೆ. ಕಳೆದ ಕೆಲ ದಿನಗಳಿಂದ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಹಲವು ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯ ಬಹುತೇಕ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಜಿಲ್ಲೆಯ ಹಿರೇಹಳ್ಳ ಜಲಾಶಯ ಭರ್ತಿಯಾಗಿದ್ದು, ಹೆಚ್ಚುವರಿ 30,000 ಕ್ಯೂಸೆಕ್ನಷ್ಟು ನೀರನ್ನು ಜಲಾಶಯದಿಂದ ಹೊರಬಿಡಲಾಗಿದೆ. ಇದರಿಂದ ಕೋಳೂರಿನಲ್ಲಿ ನಿರ್ಮಿಸಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದು ಬಿದ್ದಿದ್ದು, ಈ ಭಾಗದ ರೈತರಲ್ಲಿ ಆತಂಕ ಉಂಟಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಹುಸೇನ್ ಸಾಬ್, ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಹಾನಿಯಾಗಿದ್ದು, ಮುಂದಿನ ದಿನಗಳಲ್ಲಿ ರೈತರಿಗೆ ನೀರಿನ ಕೊರತೆ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಿಂಗಾಗಿದ್ ಈ ಸಲ ನಾವ್ ಏನು ಮಾಡಂತಾಗಿಲ್ಲ. ಪೀಕ್ ತೆಗ್ತಿದ್ವಿ ಸರ್, 6 ತಿಂಗಳಿಗೊಂದು ಪೀಕ್ ತೆಗ್ತಿದ್ವಿ. ಈಗ ಏನಾಗೈತೆ ಪರಿಸ್ಥಿತಿ? ಏನೈತೆ ಅಧಿಕಾರಿ ಬಂದು ಅಷ್ಟು ಎಲ್ಲ ಇದು ಮಾಡಿ ಮಾತ್ರ ಆಗ್ತತಿಲ್ಲ ಆಗಂಗಿಲ್ಲ ಸರ್. ರೈತ ಮಹಿಳೆ ಸುವರ್ಣ, ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಬಾಳ ಆಗಿತ್ರಿ, ಮೊದ್ಲ ಸ್ವಲ್ಪ ಇತ್ರಿ ನೀರಾವರಿ. ಈಗ 4 ವರ್ಷದಿಂದ ಬಾಳ ಜನ ಅದನ್ನ ನಂಬ್ಕೊಂಡಿದ್ರಿ. ಮಳಿನ ಆಗೈತ್ರಿ, ನೀರನ್ನು ಬಿಟ್ಟಾರಿ ಜನ ಏಳೆ ಬಿಟ್ಟಾರ ಬಿಡ್ರಿ. ಮತ್ ಇದೆಲ್ಲ ತೆಪ್ಪ ಬಂದ್ ಬಿಟ್ಟಿದ್ದೇನ್ ಪ್ರಾಬ್ಲಮ್ ಏನಿಲ್ರಿ. ಅದ ನೀರ್ ಬರುವಂಗ ಬಂದೈತ್ರಿ, ಮತ್ ಮಳಿನೂ ಜಾಸ್ತಿ ಆಗೈತ್ರಿ. ಹಂಗಾಗಿ ಮೊದ್ಲ ತೆಳಗಡೆ ಹೊಡೆದೈತ್ರಿ, ಈ ನಿನ್ನೆ ಮಾತ್ರ ಮ್ಯಾಗಡೆ ಹೊಡೆದೈತ್ರಿ. ಒಂದು ಚೆಕ್ ಡ್ಯಾಮ್ ಇಂದ ಸ್ಥಳೀಯರಾದ ರಮೇಶ್, ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿತದಿಂದ ಈ ಭಾಗದ ರೈತರಿಗೆ ನೀರಿನ ಕೊರತೆ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಂಚಿನವರೆಗೂ ನೀರು ನಿಲ್ತಾ ಇತ್ತು. ಈಗ ಈ ವರ್ಷ ಮಾತ್ರ ಈ ನಿನ್ನೆ ಆದಂತ ಈ ಘಟನೆಯಿಂದ ಸಂಪೂರ್ಣವಾಗಿ ಈ ಒಂದು ಚೆಕ್ ಡ್ಯಾಮ್ ನಲ್ಲಿ ಒಂದು ಸ್ವಲ್ಪನೂ ನೀರು ನಿಲ್ಲದಂತೆ ಕೊಚ್ಚಿ ಹೋಗಿದೆ. ಇದರಿಂದ ಇಲ್ಲಿರುವ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ ಮತ್ತು ಮುಂದಿನ ಜೀವನ ಹೇಗಪ್ಪ ಅನ್ನೋ ಒಂದು ಚಿಂತೆಯಲ್ಲಿ ಎಲ್ಲಾ ರೈತರುಗಳು ನಾವು ಇವತ್ತು ಪರಿತಪಿಸುವಂತಾಗಿದೆ, ಚಿಂತೆ ಮಾಡುವಂತಾಗಿದೆ ಅಂತ ತಹಶೀಲ್ದಾರ್ ಜೆಬಿ ಮಜ್ಜಿಗಿ, ಹೆಚ್ಚುವರಿ ನೀರಿನಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಸಿದಿದೆ, ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು. ಅದರಿಂದ ರೈತರ ಜಮೀನಿಗೂ ಕೂಡ ಡ್ಯಾಮೇಜ್ ಆಗಿದೆ, ಮಣ್ಣು ಸಮೇತ ಹೆಚ್ಚಲು ಕೊರಕಲಾಗಿದೆ. ಅದಕ್ಕೆ ಏನು ರೈತರಿಗೆ ಸರ್ಕಾರದ ಏನು ಆದೇಶ ಏನಿದೆ NDRF ಗೈಡ್ಲೈನ್ಸ್ ಪ್ರಕಾರ ಪರಿಶೀಲನೆ ಮಾಡಿ ಅವರು ಸೂಕ್ತ ಪರಿಹಾರ. ದಕ್ಷಿಣ ಭಾರತದ ಖ್ಯಾತ ಚಲನಚಿತ್ರ ನಟಿ ಖುಷ್ಬೂ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಇಂದು ಸೇರ್ಪಡೆಗೊಂಡಿದ್ದಾರೆ. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ವಕ್ತಾರ ಸಂಬಿತ್ ಪಾತ್ರಾ ಅವರು ಖುಷ್ಬೂ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಖುಷ್ಬೂ ಅವರನ್ನು ಪಕ್ಷಕ್ಕೆ ಸ್ವಾಗತಿಸಿದ ಸಿಟಿ ರವಿ, ಜನಪ್ರಿಯ ನಟಿ ಖುಷ್ಬೂ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದರಿಂದ ತಮಿಳುನಾಡಿನಲ್ಲಿ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದರು. ನಟಿ ಖುಷ್ಬೂ, ಪಕ್ಷ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತೇನೆ. ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ತಮಿಳುನಾಡಿನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಶ್ರಮಿಸುತ್ತೇನೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಮಹತ್ತರ ಬದಲಾವಣೆ ಕಾಣುತ್ತಿದೆ ಎಂದರು. And I am here as the millions of people of this country who have great hopes on Bharatiya Janata Party under the esteemed leadership of our Honorable Prime Minister Narendra Modi ji, that I will work like any other Kadar, any other worker,
to the best of my abilities. ಭಾರತ ಮತ್ತು ಚೈನಾ ನಡುವೆ ಕಮಾಂಡರ್ಗಳ ಮಟ್ಟದ 7ನೇ ಸುತ್ತಿನ ಮಾತುಕತೆ ವಾಸ್ತವ ನಿಯಂತ್ರಣ ರೇಖೆಯ ಚುಶುಲ್ನಲ್ಲಿಂದು ಪ್ರಗತಿಯಲ್ಲಿದೆ. ಭಾರತದ ಕಡೆಯ ಈ ಪ್ರದೇಶದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ದೇಶಗಳ ಗಡಿಯಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡುವ ಕ್ರಮಗಳನ್ನು ರೂಪಿಸುವ ಕುರಿತು ಚರ್ಚಿಸಲಾಗುತ್ತಿದೆ. ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ಮತ್ತು ಅವರ 14 ಉತ್ತರಾಧಿಕಾರಿ ಲೆಫ್ಟಿನೆಂಟ್ ಪಿಜಿಕೆ ಮೆನನ್ ಅವರು ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಪ್ರಮುಖವಾಗಿ ಭಾರತ ಚೈನಾ ಗಡಿಯಲ್ಲಿನ ಉದ್ವಿಗ್ನ ಪರಿಸ್ಥಿತಿಯನ್ನು ಮಾತುಕತೆಯ ಮೂಲಕ ತಿಳಿಯಾಗಿಸುವ ಪ್ರಯತ್ನ ಇದಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 66,732 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 71,20,538ಕ್ಕೆ ಏರಿಕೆಯಾಗಿದೆ. ಈವರೆಗೆ 61,49,535 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 8,61,853 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 12.10ಗೆ ಇಳಿಕೆಯಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡಾ 86.36ರಷ್ಟಿದೆ. ಒಟ್ಟು 1,09,150 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.53ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೋವಿಡ್ ಲಸಿಕೆ ಸಿದ್ದಗೊಂಡ ನಂತರ ಆಕ್ಟ್ ಆಕ್ಸಿಲರೇಟರ್ ಮತ್ತು ಅದರ ಪಾಲುದಾರರು ಒಪ್ಪಿದ ತತ್ವಗಳ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುವುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಘೆಬ್ರೆಯೆಸಸ್ ಹೇಳಿದ್ದಾರೆ. ಸುರಕ್ಷಿತ ಮತ್ತು ಪರಿಣಾಮಕಾರಿ ಕೋವಿಡ್ ಲಸಿಕೆಗಳು ಒಮ್ಮೆ ಸಿದ್ದಗೊಳ್ಳುತ್ತಿದ್ದಂತೆಯೇ ಆದ್ಯತೆ ಅನುಸಾರ ಪೂರೈಕೆ ಮಾಡಲಾಗುವುದು. ಅಗತ್ಯವಿರುವ ಹಾಗೂ ದುರ್ಬಲ ವ್ಯಕ್ತಿಗಳನ್ನು ಮೊದಲು ರಕ್ಷಿಸಲಾಗುವುದು. ಲಸಿಕೆಯನ್ನು ಸೂಕ್ತ ರೀತಿಯಲ್ಲಿ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಜಾಗತಿಕವಾಗಿ ಯುರೋಪ್ ಮತ್ತು ಆಫ್ರಿಕಾದ ಶೇಕಡಾ 90ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ಪ್ರತಿನಿಧಿಸುವ 170ಕ್ಕೂ ಹೆಚ್ಚು ದೇಶಗಳು ಇಲ್ಲಿಯವರೆಗೆ ಕೋವ್ಯಾಕ್ಸ್ ಸೌಲಭ್ಯ ಪಡೆದುಕೊಳ್ಳಲು ಸೇರ್ಪಡೆಯಾಗಿವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರು ತಿಳಿಸಿದರು. ಲಿಬಿಯಾದಲ್ಲಿ ಅಪಹರಣಕ್ಕೊಳಗಾಗಿದ್ದ 7 ಭಾರತೀಯ ಪ್ರಜೆಗಳನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ಟುನೀಷಿಯಾದ ಭಾರತೀಯ ರಾಯಭಾರಿ ಪುನೀತ್ ರಾಯ್ ಕುಂಡಾಲ್ ಅವರು ತಿಳಿಸಿದ್ದಾರೆ. ಗುಜರಾತ್, ಆಂಧ್ರಪ್ರದೇಶ, ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದ 7 ಕಾರ್ಮಿಕರನ್ನು ಸೆಪ್ಟೆಂಬರ್ 14ರಂದು ಲಿಬಿಯಾದ ಅಶ್ವರಿಫ್ನಿಂದ ಅಪಹರಿಸಲಾಗಿತ್ತು. ಇದೀಗ ಅಪಹರಣಕ್ಕೊಳಗಾದವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕಳುಹಿಸುವ ಬಗ್ಗೆ ಟುನೀಷಿಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾತುಕತೆ ನಡೆಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ಮೂಲಗಳು ತಿಳಿಸಿವೆ. सरकार और वहां मौजूद अंतर्राष्ट्रीय संगठनों से संपर्क कर भारतीय नागरिकों को मुक्त कराने के लिए मदद मांगी गई थी. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ರಾಮ್ಸನ್ ಕಲಾ ಪ್ರತಿಷ್ಠಾನ ಆಯೋಜಿಸಿರುವ ಬೊಂಬೆ ಪ್ರದರ್ಶನ ಮತ್ತು ಮಾರಾಟ ಆಕರ್ಷಣೀಯವಾಗಿದೆ. ರಾಮ, ಲಕ್ಷ್ಮಣ, ದುರ್ಗಾದೇವತೆ, ಮೈಸೂರು ದಸರಾ ಮೆರವಣಿಗೆ, ಮೈಸೂರು ವಿಶ್ವವಿದ್ಯಾಲಯ ಸೇರಿದಂತೆ 5,000ಕ್ಕೂ ಹೆಚ್ಚು ವಿವಿಧ ಮಾದರಿಯ ಬೊಂಬೆಗಳು ಇಲ್ಲಿ ಲಭ್ಯವಿದೆ. ಪ್ರದರ್ಶನ ಆಯೋಜನೆ ಮಾಡಿರುವ ಒಂದು ಡಿಡಿ ನ್ಯೂಸ್ನೊಂದಿಗೆ ರಾಮ್ಸನ್ ಕಲಾ ಪ್ರತಿಷ್ಠಾನದ ವಿನ್ಯಾಸಕ ರಘು ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವುದಾಗಿ ತಿಳಿಸಿದರು. ಅವರಿಗೆ ಒಂದು ಸಪೋರ್ಟ್ ಆಗಲಿ ಮತ್ತು ಆ ಸಂಸ್ಕೃತಿ ಉಳಿಯಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಈ ಗೊಂಬೆಗಳು ತಗೊಂಡು ನಾವು ಮೈಸೂರಿನಲ್ಲಿ ಬೊಂಬೆ ಹಬ್ಬ ಆಚರಿಸೋದ್ರಿಂದ ಕಲೆ ಉಳಿಯೋದ್ರ ಜೊತೆ ಸಂಸ್ಕೃತಿ ಕೂಡ ಉಳಿಯುತ್ತೆ. ಬೊಂಬೆ ಹಬ್ಬದ ಸಂಸ್ಕೃತಿ ಈಗ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಕೃತಿ ಎಲ್ಲೋ ಅಳಿವಿನ ಅಂಚಿಗೆ ಹೋಗ್ತಿದೆ ಅಂತ ಒಂದು ನಮಗೆ ದುಗುಡ ಇದೆ ಕೂಡ. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಅಳಿಲು ಸೇವೆ ಈ ಬೊಂಬೆ ಮನೆಯ ಮುಖಾಂತರ ಮಾಡ್ತಾ ಇದ್ದೀವಿ. ಮತ್ತೆ ಬೊಂಬೆ ಮನೆಯಲ್ಲಿ ಗ್ರಾಹಕ ಶ್ರೀನಾಥ್ ನವರಾತ್ರಿ ವೇಳೆ ಮನೆಗಳಲ್ಲಿ ಬೊಂಬೆ ಪ್ರದರ್ಶನ ಸಾಮಾನ್ಯವಾಗಿದ್ದು ಎಲ್ಲ ಬಗೆಯ ಬೊಂಬೆಗಳು ಇಲ್ಲಿ ಸಿಗಲಿವೆ ಎಂದರು. ಅಂಬಾರಿ ವಿಶೇಷ, ಆ ಅಂಬಾರಿ ವಿಶೇಷದಲ್ಲಿ ಪೂರ್ತಿ ಸೆಟ್ಟು ಸಿಗತ್ತೆ. ಎಲ್ಲ ಥರದ ಬೊಂಬೆಗಳು ಬಣ್ಣವಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಮೈಸೂರು ವಿಶೇಷ
ಬೆಳಗಾವಿಯಲ್ಲಿ ಮಹಿಳೆಯರ ತಂಡವೊಂದು ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರ ನಡೆಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆಯ ಸಂದಿಗ್ಧತೆಯ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಅಗತ್ಯ ಹಾಗೂ ಅನಿವಾರ್ಯತೆ ಎದುರಾಗಿದೆ. ಒಂದು ವೇಳೆ ಸೋಂಕು ತಗುಲಿ ಮೃತಪಟ್ಟರೆ ಕುಟುಂಬ ಸದಸ್ಯರು ಅಂತಿಮ ದರ್ಶನ ಪಡೆಯುವುದಕ್ಕೂ ಅವಕಾಶ ಕಷ್ಟವಾಗಿದೆ. ಹೀಗೆ ಮೃತಪಡುವ ಅನಾಥ ಮತ್ತು ನಿರ್ಗತಿಕ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತ್ಯ ಸಂಸ್ಕಾರ ನಡೆಸುವ ಕಾರ್ಯದಲ್ಲಿ ಬೆಳಗಾವಿಯ ಹೆಲ್ಪ್ ಫಾರ್ ನೀಡ್ ತಂಡ ತೊಡಗಿಸಿಕೊಂಡಿದೆ. ಈ ತಂಡದಲ್ಲಿನ ಸದಸ್ಯರು ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯದಿಂದ ಶವಗಳನ್ನು ಆಸ್ಪತ್ರೆಗಳಿಂದ ಸ್ಮಶಾನಕ್ಕೆ ತಂದು ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಸುತ್ತಾರೆ. ಮೊದಲಿಗೆ ಮಾಧುರಿ ಜಾಧವ ಎಂಬ ಮಹಿಳೆ ತಾವೇ ಸ್ವತಃ ಆಂಬ್ಯುಲೆನ್ಸ್ ಚಾಲನೆ ಮಾಡುತ್ತಾ ಕೊರೋನಾ ಸೋಂಕಿತ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರಗೊಳಿಸುವ ಸತ್ಕಾರ್ಯವನ್ನು ಕಳೆದ 2 ತಿಂಗಳಿನಿಂದ ಮಾಡುತ್ತಿದ್ದಾರೆ. ಇವರಿಂದ ಪ್ರೇರಣೆ ಪಡೆದ ಮತ್ತೆ ಕೆಲ ಮಹಿಳೆಯರು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಾಧುರಿ ಜಾಧವ್ ಕಳೆದ 6 ತಿಂಗಳಿನಿಂದ ಅಸಹಾಯಕರಿಗೆ ನೆರವು ನೀಡುತ್ತಾ ಬಂದಿದ್ದು, ಕಳೆದ 2 ತಿಂಗಳುಗಳಲ್ಲಿ 40ಕ್ಕೂ ಹೆಚ್ಚು ಶವಗಳಿಗೆ ಸ್ಮಶಾನದಲ್ಲಿ अंतिम संस्कार ನೆರವೇರಿಸಿರುವುದಾಗಿ ತಿಳಿಸಿದರು. फ्री हर्ष फैन लेके जा रही हूँ सर, और मैंने एम्बुलेंस चलाने का और बॉडी जो कोविड की और नॉन कोविड की जो भी बॉडीज़ है उनको उठाने का मैंने तब से काम स्टार्ट किया है. मैंने 40 के अबाउ पीपल्स जो है कोविड है नॉन कोविड है उनको मैंने सर्विस दी है. ತಂಡದ ಇನ್ನೋರ್ವ ಸದಸ್ಯೆ ಪ್ರೀತಿ ಬಸವರಾಜ್ ಸೋಂಕಿತ ರೋಗಿಗಳಿಗೆ ಆಮ್ಲಜನಕ ಪೂರೈಸುವಲ್ಲಿಯೂ ಮುಂದಾಗಿರುವುದಾಗಿ ಹೇಳಿದರು. ಸೊ ಆಕ್ಸಿಜನ್ ಸಿಲಿಂಡರ್ ಪ್ರೊವೈಡ್ ಮಾಡಕತ್ರು, ಅದ್ರ ಜೋಡಿ ಆಮೇಲೆ ಈಗ ಅನಾಥ ಶವಗಳಾಯ್ತು, ಆಮೇಲೆ ಕೋವಿಡ್ ಆಗಿದ್ದಕ್ಕಿಲ್ಲ ಅವ್ರ ಮನೆಯವರು ಪ್ರಾಪರ್ಲಿ ಇಲ್ಲ ಶವ ಟಚ್ ಮಾಡಕ್ಕೂ ಆಯ್ತು, ಶವ ಸಂಸ್ಕಾರ ಮಾಡಕ್ಕೆ ಅವರು ಹೆಲ್ಪ್ ಮಾಡಲಿಲ್ಲ. ಆ ಟೈಮ್ನಾಗ ನಮ್ದು ಹೆಲ್ಪ್ ಫಾರ್ ನೀಡಿ ಮುಂದೆ ಬಂದ ಕೆಲಸ ಆ ಶವಗಳಿಗೂ ಅಂತಿಮ ಸಂಸ್ಕಾರ ಏನೇನು ಕೊಡ್ಬೇಕಲ್ಲ ಅದನ್ನ ಪ್ರಾಪರ್ಲಿ ಕೊಟ್ಟ ಕೆಲಸ ಅವರಿಗೆ ಒಂದು ಅಂತಿಮ ವಿದಾಯ ಹೇಳಿ. ತಂಡದ ಪುರುಷ ಸದಸ್ಯ ಸುಧೀಂದ್ರ ಅನಗೋಳ್ಕರ ತಮ್ಮದೊಂದು ಆಂಬ್ಯುಲೆನ್ಸ್ ಅನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದು, ಮಹಿಳೆಯರ ಸೇವೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಏನು ಡೆಡ್ ಬಾಡಿ ಕಟ್ಟೋದಿರಲಿ ಅದ ಎಲ್ಲ ಮಣ್ಣ ಮಠ ಎಲ್ಲ ಅವರ ಮಾಡತ್ತಾರೆ ಮುಂದೋಗಿ. ಅದರ ಸಂಬಂಧ ನಮಗೆ ಬಹಳ ಹೆಮ್ಮೆ ಇದೆ. ನಾವು ಮೊದಲಿಂದ ಏನು ಮಾಡತ್ತಿದ್ದ ಅದ ನಮ್ಮ ಮಹಿಳೆ ಟೀಮನ್ನು ಸಕ್ಷಮವಾಗಿ ಮತ್ತು ವಿದೌಟ್ ಎನಿ ಹೆಜಿಟೇಷನ್ ಅವ್ರು ಮುಂದೆ ಬಂದೆ ಎಲ್ಲ ಮಾಡತ್ತಾರ. ತಂಡದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಹಕರ ಬೇಡಿಕೆ ಸೃಷ್ಟಿಗೆ ಕೇಂದ್ರದಿಂದ ಹಲವು ಯೋಜನೆ ಜಾರಿ, ರಾಜ್ಯಗಳ ಮೂಲಸೌಕರ್ಯ ಅಭಿವೃದ್ಧಿಗೆ 12,000 ಕೋಟಿ ರೂಪಾಯಿ, ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜಮಾತಾ ವಿಜಯರಾಜೆ ಸಿಂಧಿಯಾ ಜನ್ಮದಿನೋತ್ಸವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 100 ರೂಪಾಯಿ ಸ್ಮರಣಾರ್ಥ ನಾಣ್ಯ ಬಿಡುಗಡೆ. ರಾಜ್ಯ ಸಚಿವ ಸಂಪುಟದ ಕೆಲ ಸಚಿವರ ಖಾತೆ ಮರು ಹಂಚಿಕೆ, ಶ್ರೀರಾಮುಲುಗೆ ಸಮಾಜ ಕಲ್ಯಾಣ, ಸುಧಾಕರ್ಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಆರೋಗ್ಯ ಇಲಾಖೆ ಜವಾಬ್ದಾರಿ. ಭಾರತ ಚೈನಾ ಕಮಾಂಡರ್ಗಳ ಮಟ್ಟದ ಮಾತುಕತೆ, ವಾಸ್ತವ ನಿಯಂತ್ರಣ ರೇಖೆ ಸೇರಿದಂತೆ ಉದ್ವಿಗ್ನ ಪರಿಸ್ಥಿತಿ ಕುರಿತು ಸಮಾಲೋಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.